ಹಲೋ ಗೈಸ್, ವೆಲ್ಕಮ್ ಟು ರುಚಿ ರಶೋ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವೇನಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನೀವು ಸಹ ಟ್ರೂ ಸಬ್ಸ್ಕ್ರೈಬರ್ಸ್ ಅಂತ ಅರ್ಥ. ನಿಮಗೂ ಸಹ ಗಿಫ್ಟ್ಗಳು ಬರುವಂಥ ಚಾನ್ಸಸ್ ತುಂಬಾನೇ ಇರ್ತದೆ. ನಮ್ಮ ಚಾನಲಲ್ಲಿ ಯಾರು ಟ್ರೂ ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅಂಥವ್ರಿಗೊಂದು ಗಿಫ್ಟನ್ನು ಸೆಂಡ್ ಮಾಡಿಕೊಡುವಂಥ ಒಂದು ಪ್ರಯತ್ನ ನಮ್ಮ ಟೀಮು ನಾವು ಸಹ ಮಾಡ್ತಾ ಇದ್ದೀವಿ. ಇದಕ್ಕೆ ನೀವು ಸಹ ಸೆಲೆಕ್ಷನ್ ಆದರೂ ಆಗ್ಬೋದು. ನಮ್ಮ ಚಾನಲಲ್ಲಿ 3 ವಿಡಿಯೋಸ್ ಪೂರ್ತಿಯಾಗಿ ನೋಡಿರಬೇಕಾಗುತ್ತೆ. ಅದೇ ರೀತಿ ನಮ್ಮ ಚಾನಲ್ಗೆ ಟ್ರೂ ಸಬ್ಸ್ಕ್ರೈಬ್ ಆಗಿರಬೇಕಾಗುತ್ತೆ. ಅದೇ ರೀತಿ 3ನೇ ಪಾಯಿಂಟ್, ಈ ವಿಡಿಯೋ ಅನಿಸಿಕೆನ ನೀವು ಕಂಪಲ್ಸರಿಯಾಗಿ ಒಂದು ಕಮೆಂಟನ್ನು ಮಾಡಲೇಬೇಕಾಗುತ್ತೆ. ದಯವಿಟ್ಟು ಯಾರು ಸಹ ಮಿಸ್ ಮಾಡ್ಕೊಳ್ಬೇಡಿ. ಇಂತಹ ಒಂದು ಬಂಪರ್ ಆಫರ್ ನಿಮಗೋಸ್ಕರ ತರ್ತಾ ಇರುವಂಥದ್ದು. ದಯವಿಟ್ಟು ಯಾರು ಸಹ ಮಿಸ್ ಮಾಡ್ಕೊಳ್ಬೇಡಿ, ಅರ್ಥ ಆಯ್ತಾ? ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಂದರೆ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ರೇಷನ್ ಕಾರ್ಡ್ ಎಲ್ಲಿ ಬಿಡ್ತಾರೆ? ಇದು ಒಂದು ಪ್ರತಿಯೊಬ್ಬರಿಗೂ ಒಂದು ಕ್ವಶನ್ ಕಾಡ್ತಾ ಇರ್ತದೆ, ಅರ್ಥ ಆಯ್ತಾ? ಈಗ ಒಂದು ನ್ಯೂಸ್ ಪೇಪರಲ್ಲಿ ಒಂದು ನ್ಯೂಸ್ ಬಂದಿತ್ತು. ನೀವೇನಾದ್ರು ಸೈಬರ್ ಸೆಂಟರ್ಗಳಲ್ಲಿ ಅಥವಾ CSC ಸರ್ವಿಸ್ ಸೆಂಟರ್ಗಳ, CSC ಸರ್ವಿಸ್ ಸೆಂಟರ್ ಅಂತ ಮೆನ್ಷನ್ ಮಾಡಿಲ್ಲ, ಸೈಬರ್ ಸೆಂಟರ್ಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಸೈಬರ್ ಸೆಂಟರ್ಗಳಲ್ಲಿ ನೀವು ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಿದ್ರೆ ಕ್ಯಾನ್ಸಲ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರು. ವಿಲೇವಾರಿ ಆಗೋದಿಲ್ಲ, ವೆರಿಫಿಕೇಶನ್ ಆಗೋದಿಲ್ಲ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡಿದ್ರು, ಅರ್ಥ ಆಯ್ತಾ? ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ. ಇದ್ರ ಬಗ್ಗೆ ಒಂದು ಸಣ್ಣ ನೋಟಿಸ್ ಬಂದಿದೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ನಿಮಗೂ ಸ್ವಲ್ಪ ಖುಷಿನೂ ಅನಿಸುತ್ತೆ, ನಮಗೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ, ಅರ್ಥ ಆಯ್ತಾ? ನಮಗೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ, ಅರ್ಥ ಆಯ್ತಾ? ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಮೈನ್ ತುಂಬ ಇಂಪಾರ್ಟೆಂಟ್ ಎಲ್ಲಿ ಬಿಡ್ತಾರೆ, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿ ಹಾಕಿದ್ರೆ ವಿಲೇವಾರಿ ಮಾಡ್ತಾರಾ ಅಥವಾ ವೆರಿಫಿಕೇಶನ್ ಮಾಡ್ತಾರಾ, ಹಾಗೆ ಪೆಂಡಿಂಗ್ ಇರ್ತದೆ ಅಥವಾ ರಿಜೆಕ್ಟ್ ಮಾಡ್ತಾರೋ ಅನ್ನೋ ಒಂದು ಪ್ರಶ್ನೆಗಳು ಸಿಕ್ಕಾಪಟ್ಟೆ ಜನರಿಗೆ ಕಾಡ್ತಾನೆ ಇರ್ತದೆ. ಬಟ್ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಇದಕ್ಕೊಂದು ಕ್ಲಾರಿಟಿಯನ್ನು ಕೊಡ್ತೇನೆ, ಅರ್ಥ ಆಯ್ತಾ? ಮೈನ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಮೊನ್ನೆ ಒಂದು ನ್ಯೂಸ್ ಪೇಪರಲ್ಲಿ ಆ ಥರ ಒಂದು ಹಾಕಿದ್ರು ಅಷ್ಟೇ ನ್ಯೂಸನ್ನು. ಬಟ್ ಆದರೆ ಇನ್ನೂ ಸಹ ಕನ್ಫರ್ಮ್ ಆಗಿಲ್ಲ, ಅರ್ಥ ಆಯ್ತಾ? ಅಲ್ಲಿ ಗಂಟ ವೆಯ್ಟ್ ಮಾಡಿ ನೀವು, ಅರ್ಥ ಆಯ್ತಾ? ಈಗ ಸಡನ್ನಾಗಿ ಅವಾಗಿಂದ ಮಾಡಿಸ್ಕೊಂಡಿರೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ ರೇಷನ್ ಕಾರ್ಡು, ಅಂಥವರೆಲ್ಲ ಎಲ್ಲಿಗೆ ಹೋಗ್ಬೇಡ, ಅರ್ಥ ಆಯ್ತಾ? ಸರ್ಕಾರ ಈ ರೀತಿ ಮಾಡಿಬಿಟ್ರೆ ಇದ್ರ ಬಗ್ಗೆ ಮುಂಚೆನೇ ನೋಟಿಸ್ ಕೊಡಬೇಕಿತ್ತು, ಅರ್ಥ ಆಯ್ತಾ? ಈಗ ನಾಗರಿಕ ಸೇವಾ ಕೇಂದ್ರಗಳಿಗೆ ವಿಸಿಟ್ ಮಾಡಿ ನೀವು ಅರ್ಜಿಯನ್ನು ಹಾಕಿಸ್ಕೊಂಡ್ರೆ ಮಾತ್ರ ಲೆಕ್ಕಕ್ಕಿರೋದು. ಇಲ್ಲೆಲ್ಲ ಹಾಕಿಸ್ಕೊಂಡ್ರೆ ಲೆಕ್ಕಕ್ಕಿರಲ್ಲ ಅಂದ್ಬಿಟ್ಟು ಮುಂಚೆನೇ ಸಹ ಏನು ಮಾಡಬೇಕಿತ್ತು, ಸರ್ಕಾರ ತಿಳಿಸ್ಕೊಡ್ಬೇಕಿತ್ತು ಜನರಿಗೆ. ಈ ಕೆಲಸ ಮಾಡಲಿಲ್ಲ ಗೌರ್ಮೆಂಟ್, ಅರ್ಥ ಆಯ್ತಾ? ಈಗ ಏನಾದರೂ ಆ ಥರ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಜನರಿಗೆ ತುಂಬ ತೊಂದರೆ ಆಗುತ್ತೆ, ಪರದಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ಫುಡ್ ಆಫೀಸವ್ರಿಗೂ ತುಂಬ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಅರ್ಥ ಆಯ್ತಾ? ಯಾಕೆ ಅಂದರೆ ಅಲ್ಲಿಗೆ ಹೋಗಿ ಕ್ಯಾನ್ಸಲ್ ಮಾಡಿಸ್ಕೊಂಡು ಫಜೀತಿ ಪಡ್ತಾರೆ ಜನ, ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ, ತೊಂದರೆ ಅನುಭವಿಸುವಂಥ ಒಂದು ಸಿಚುವೇಶನ್ ಬರುತ್ತೆ, ಅರ್ಥ ಆಯ್ತಾ? ಸರ್ಕಾರ ಈ ಥರ ಮಾಡೋದು ತುಂಬ ದೊಡ್ಡ ತಪ್ಪು. ಇದಕ್ಕಿಂತ ಮುಂಚೆ ಒಂದು ಸಣ್ಣ ನೋಟಿಸ್ ಕೊಟ್ಟಿದ್ದಿದ್ರೆ ಪ್ರತಿಯೊಬ್ಬರು ಸಹ ಎಚ್ಚೆತ್ಕೊಳ್ತಿದ್ರು. ಪ್ರತಿಯೊಬ್ಬರು ಸಹ ಒಂದು ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರುವನಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಕೊಳ್ತಾ ಇದ್ರು, ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಒಂದು ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ಎಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಏನು ತೊಂದರೆ ಆಗೋದಿಲ್ಲ ಅಂದರೆ ಮೈನಾಗಿ CSC ಸರ್ವಿಸ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು ಈ ಒಂದು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು, ಅರ್ಥ ಆಯ್ತಾ? ಏನೋ ಪ್ರಾಬ್ಲಮ್ ಆಗೋದಿಲ್ಲ, ಅರ್ಥ ಆಯ್ತಾ? ಬಟ್ ಆದರೆ ನೀವು ಹಂಗೆ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಬಯೋಮೆಟ್ರಿಕ್ ಇದ್ದರೆ, ನಿಮ್ಮ ಹತ್ರ ಒಂದು PC ಇದ್ದರೆ, ಇದನ್ನು ಸ್ವಲ್ಪ ನಿಮಗೆ ಯೂಸ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಬೇಡಿ. ಯಾಕೆಂದರೆ ರೇಷನ್ ಕಾರ್ಡ್ ಒಂದು ಸರಿ ಸಬ್ಮಿಟ್ ಆಗಿಬಿಟ್ರೆ ಅದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಯ್ತದೆ, ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದೇ ರೀತಿ ತುಂಬ ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂದರೆ, ಇದರಲ್ಲಿ ರೇಷನ್ ಕಾರ್ಡು ಒಂದು ಸೈಬರ್ ಸೆಂಟ್ರಲ್ಲಿ ನೀವು ಹೇಳಿದ್ರೆ ಹಾಕಿಸ್ಕೊಳ್ಬಾರ್ದು ಅಂತ ಮತ್ತೆ ನೀವು ಹೇಳ್ತಾ ಇದ್ದೀರಾ CSC ಸರ್ವಿಸ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಅಂತ. ಬಟ್ ಆದರೆ ಸ್ನೇಹಿತರೆ, ಇದ್ರ ಬಗ್ಗೆ ಒಂದು ಕ್ಲಾರಿಟಿನೂ ಸಹ ಇಲ್ಲ, ಅರ್ಥ ಆಯ್ತಾ? ಒಂದು ಪೇಪರಲ್ಲಿ ಆ್ಯಡನ್ನು ಹಾಕಿದ್ರು, ಆದರೆ ಆ್ಯಡಲ್ಲ, ಒಂದು ನ್ಯೂಸನ್ನು ಹಾಕಿದ್ರು. ಬಟ್ ಅದು ಬಿಟ್ಟರೆ ಒಂದು ಕ್ಲಾರಿಟಿನೂ ಸಹ ಇಲ್ಲ, ಒಂದು ನೋಟಿಸು ಸಹ ಇಲ್ಲ ಇದ್ರಲ್ಲಿ, ಅರ್ಥ ಆಯ್ತಾ? ಮೇಯ್ನಾಗಿ ಏನು ಮಾಡಬೇಕಿತ್ತು, ಒಂದು ಸೈಬರ್ ಅವ್ರಿಗೆ ಒಂದು ನೋಟಿಸನ್ನು ಕೊಡಬೇಕಿತ್ತು. ಅಟ್ಲೀಸ್ಟ್ ಒಂದು ಸೈಬರ್ ಗ್ರೂಪ್ಗಳಲ್ಲಾದರೂ ಒಂದು ನೋಟಿಸ್ ಆದರೂ ಬರ್ತಿತ್ತು, ವಾಟ್ಸಪ್ಪಲ್ಲಾದರೂ ಬರ್ತಿತ್ತು. ಅಥವಾ ಅದು ಬಿಟ್ಟರೆ ಮೇಯ್ನಾಗಿ ಒಂದು ಗ್ರೂಪ್ಗಳಲ್ಲಾದರೂ ಇಮಿಡಿಯೇಟ್ಲಿ ಬರುವಂಥ ಚಾನ್ಸಸ್ ಪ್ರತಿಯೊಬ್ಬರಿಗೂ ಇರ್ತದೆ, ಅರ್ಥ ಆಯ್ತಾ? ಆ ಥರ ಏನಾದರೂ ಇದ್ದಿದ್ರೆ ಇಮಿಡಿಯೇಟ್ಲಿ ಗ್ರೂಪ್ಗಳಲ್ಲಿ ಆಗ್ತಿದ್ರು, ಪ್ರತಿಯೊಬ್ಬರು ಸಹ ಇನ್ನೊಬ್ಬರು ಕಾಂಟ್ಯಾಕ್ಟ್ ಮಾಡಿ ತಿಳಿಸು ಸಹ ಕೊಡ್ತಾಯಿದ್ರು. ಬಟ್ ಆದರೆ ಇದ್ರ ಪರವಾಗಿ, ಇದರ ವಿರುದ್ಧವಾಗಿ ಯಾವುದನ್ನು ಸಹ ನೋಟಿಸು ಬಂದಿಲ್ಲ, ಅರ್ಥ ಆಯ್ತಾ? ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಏನಾದರೂ ಬಿಟ್ಟರೆ ಇಮಿಡಿಯೇಟ್ಲಿ ಇಂತಹ ಒಂದು ಸ್ಥಳಗಳಿಗೆ ಭೇಟಿ ಮಾಡಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ, ತಿದ್ದುಪಡಿ ಇಂತಹ ಒಂದು ಜಾಗಗಳಲ್ಲೇ ಮಾಡಿಸ್ಕೊಳ್ಳಿ ಅಂತ ನೋಟಿಸ್ ಬಂದರೂ ಬರಬಹುದು, ಅರ್ಥ ಆಯ್ತಾ? ಇದ್ರ ಬಗ್ಗೆ ನಮಗೂ ಸಹ ಕ್ಲಾರಿಟಿ ಇಲ್ಲ. ಬಟ್ ಆದರೆ ನೆಕ್ಸ್ಟ್ ಮಂತು ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು,
APL ಆಗಿರ್ಬೋದು BPL ಆಗಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿ ಹೊಸ ಅರ್ಜಿ ಬಿಡ್ತೀನಿ ಅಂತ ಬಿಡುವಂಥ ಒಂದು ಚಾನ್ಸಸ್ ತುಂಬಾ ಅವ್ರೇನು ಹೇಳಿಲ್ಲ, ಅರ್ಥ ಆಯ್ತಾ. ಬಟ್ ಆದರೆ ನೆಕ್ಸ್ಟ್ ಮಂತು ಬಿಡುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ. ನಿಮಗೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಅರ್ಜಿನ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ನಾನು ಹೇಳುವಂಥ ಒಂದು ದಾಖಲಾತಿಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆಧಾರ್ ಕಾರ್ಡು, ಅದಕ್ಕೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಇರಬೇಕಾಗುತ್ತೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟಲ್ಲಿ ಕರೆಕ್ಟ್ ಆಗಿರಬೇಕು. ಅದೇ ರೀತಿ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಕರೆಕ್ಟ್ ಆಗಿರಬೇಕಾಗುತ್ತೆ. ಅಡ್ರೆಸ್ ವೆರಿಫಿಕೇಷನ್ ಮಾಡಿದಾಗ ಎಲ್ಲೂ ಸಹ ಮಿಸ್ ಆಗಬಾರ್ದು, ಅರ್ಥ ಆಯ್ತಾ. ಯಾಕೆಂದರೆ ಅಡ್ರೆಸ್ ವೆರಿಫಿಕೇಷನಲ್ಲಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ಮತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೂ ತುಂಬ ಹಿಂಸೆ ಆಗುತ್ತೆ, ಅರ್ಥ ಆಯ್ತಾ. ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಂಡು ಅರ್ಜಿನ ಹಾಕಿಸ್ಕೊಳ್ಳಿ. ನಿಮಗೇನಾದರೂ ಇದ್ರ ಬಗ್ಗೆ ಫುಲ್ಲು ಡೌಟ್ಗಳಿದ್ರೆ, ಇನ್ನೂ ಏನಾದರೂ ಕ್ಲಾರಿಟಿ ಇಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕಾದ್ರೆ ನೀವು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಾ. ಯಾಕೆಂದರೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮ್ಗೆ ಇಮಿಡಿಯೇಟ್ಲಿ ಬರೋದಿಲ್ಲ, ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಎಷ್ಟೋ ಜನ ಇರುವಂಥ ಒಂದು ರೇಷನ್ ಕಾರ್ಡಲ್ಲೇ ಡಿಲೀಟ್ ಮಾಡಿಸ್ಕೊಂಡು ಅಲ್ಲಿಂದ ಬಂದು ಮತ್ತೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ರೇಷನ್ ಕಾರ್ಡಲ್ಲಿ ನಿಮಗೆ ಗೊತ್ತಿರ್ತದೆ, ಅರ್ಥ ಆಯ್ತಾ. ರೇಷನ್ ಕಾರ್ಡು ಇಮಿಡಿಯೇಟ್ಲಿ ಇವಾಗ ಮಾಡಿಸ್ಕೊಂಡ್ರೆ ಕೂಡಲೇ 3-4 ತಿಂಗಳಿಗೆ ಅಪ್ರೂವಲ್ ಆಗೋದಿಲ್ಲ, 1 ತಿಂಗಳಿಗೂ ಅಪ್ರೂವಲ್ ಆಗೋದಿಲ್ಲ. ಅದು 1 ವರ್ಷ ಕಾಯಬೇಕು, 2 ವರ್ಷ ಕಾಯಬೇಕು, 3 ವರ್ಷ ವೆಯ್ಟ್ ಮಾಡಿದ್ರೂ ಮಾಡಬೇಕಾಗುತ್ತೆ. ಬಟ್ ಆದರೆ ಏನು ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ, ಅರ್ಥ ಆಯ್ತಾ. ಸರ್ಕಾರದಿಂದ ನೋಟಿಸ್ ಬಂದ್ರೆ ಫುಡ್ ಆಫೀಸಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಾಂದ್ರೆ ಅಲ್ಲಿ ಗಂಟ ಏನೂ ಸಹ ಮಾಡೋದಿಲ್ಲ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ನೀವು ಅರ್ಜಿನ ಹಾಕಿಸ್ಕೊಳ್ಳಿ. ಇರುವಂಥ ಒಂದು ರೇಷನ್ ಕಾರ್ಡಲ್ಲಿ ಸುಮ್ಮನೆ ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದ್ಕೊಂಡು ಅದರಲ್ಲಿರುವಂಥ ಒಂದು ರೇಷನ್ ಕಾರ್ಡಲ್ಲಿ ಡಿಲೀಟ್ ಮಾಡಿಸ್ಕೊಂಡು ಮತ್ತೆ ಫಜೀತಿ ಪಡಬೇಡಿ, ಅರ್ಥ ಆಯ್ತಾ. ತುಂಬ ತೊಂದರೆ ಅನುಭವಿಸ್ಕೊಳ್ಬೇಡಿ, ಅರ್ಥ ಆಯ್ತಾ. ನಿಮಗೇನು ಅವಶ್ಯಕತೆ ಇದ್ದರೆ ಮಾತ್ರ ಹೊಸದಾಗಿ ಅರ್ಜಿನ ಹಾಕಿಸ್ಕೊಳ್ಳಿ. ಗೃಹಲಕ್ಷ್ಮಿ ಆಸೆಯಿಂದ 2,000 ರೂಪಾಯಿ ಆಸೆಯಿಂದ ರೇಷನ್ ಕಾರ್ಡ್ ಸಪ್ರೇಟಾಗಿ ಮಾಡಿಸ್ಕೊಳ್ತೀನಿ ಅಂದರೆ ದಯವಿಟ್ಟು ಅದು ನಿಮ್ಮ ಕನಸು. ಯಾಕೆ ಅಂದರೆ ನೀವೇನಾದರೂ ಡಿಲೀಟ್ ಮಾಡಿಸ್ಕೊಂಡು ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಿಸ್ಕೊಂಡ್ರೆ 2 ವರ್ಷ, 3 ವರ್ಷ, 4 ವರ್ಷದ ಗಂಟ ಅಲ್ದಾಡಿಸ್ಬಿಡ್ತಾರೆ. ಆಲ್ರೆಡಿ ಈ ಸರ್ಕಾರನ ಎಕ್ಸಿಟ್ ಆಗಿಬಿಟ್ಟಿರ್ತದೆ, ಅರ್ಥ ಆಯ್ತಾ. ದಯವಿಟ್ಟು ಇದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಸುಮ್ಮನೆ ನೀವೇನಾದರೂ ರೇಷನ್ ಕಾರ್ಡ್ ಇಂದ ಡಿಲೀಟ್ ಆಗಿ ಅರ್ಜಿನ ಸಲ್ಲಿಸ್ಕೊಳ್ತೀನಿ ಅಂದರೆ ಅದು ನಿಮ್ಮ ದೊಡ್ಡ ಮೂರ್ಖತನ ಆಗುತ್ತೆ, ಅರ್ಥ ಆಯ್ತಾ. ನೀವೇನಾದರೂ ಅವಶ್ಯಕತೆ ಇದ್ದರೆ ಮಾತ್ರ, ಅರ್ಥ ಆಯ್ತಾ, ಅವಶ್ಯಕತೆ ಇದ್ದರೆ ನೀಡ್ಸಿದ್ರೆ ಮಾತ್ರ ನಿಮಗೆ ಏನು ಮಾಡ್ತೀರಾ ಅಂದರೆ ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಕೊಳ್ಳಿ. ಅವಶ್ಯಕತೆ ಇಲ್ಲ ಅಂದರೆ ಅರ್ಜಿನ ಸಲ್ಲಿಸೋದಕ್ಕೆ ಹೋಗ್ಬೇಡಿ, ಅರ್ಥ ಆಯ್ತಾ. ಯಾಕೆಂದರೆ ಈ ಗೃಹಲಕ್ಷ್ಮಿ ಕೊಡ್ತಾ ಇರೋದ್ರಿಂದ ರೇಷನ್ ಕಾರ್ಡು ಸಹ ಬಿಡ್ತಾ ಇಲ್ಲ, ರೇಷನ್ ಕಾರ್ಡ್ ಅಪ್ರೂವಲು ಸಹ ಮಾಡ್ತಾ ಇಲ್ಲ, ತಿದ್ದುಪಡಿನೂ ಸಹ ಮಾಡಿಸ್ಕೊಳ್ಳೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ನಿಮ್ಮನ್ನು ಡಿಲೀಟು ಸಹ ನೀವೇ ಮಾಡಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದು ಒಂದು ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ನೀವೇನಾದರೂ ಡಿಲೀಟ್ ಮಾಡಿಸ್ಕೊಳ್ಬೇಕು, ಹೊಸ್ದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸಿಕ್ಕಾಪಟ್ಟೆ ಟೈಮು ಸಹ ಇಡಿಸುತ್ತೆ. ನೆಕ್ಸ್ಟ್ ಮಂತ್ ಬಿಟ್ಟರೆ ಆ ಥರ ಒಂದು ಕೆಲಸಗಳು ಆಗ್ಬೋದು, ಅರ್ಥ ಆಯ್ತಾ. ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಪ್ರೂವಲ್ ಆಗ್ತಿಲ್ಲ ಕರೆಕ್ಟಾಗಿ. ಅಪ್ರೂವಲ್ ಆದರೆ ಏನೋ ಒಂದು ಮಾಡ್ಬೋದು, ಅಪ್ರೂವಲೇ ಆಗ್ತಿಲ್ವಲ್ಲ, ಇದು ಒಂದು ಮೇಜರ್ ಸಮಸ್ಯೆ ಅಂತ ಹೇಳ್ಬೋದು. ನಿಮಗೇನಾದರೂ ರೇಷನ್ ಕಾರ್ಡ್ ಹಾಕಿಸ್ಕೊಳ್ಬೇಕು, ಇನ್ನೇನಾದರೂ ಮಾಡಿಸ್ಬೇಕು ರೇಷನ್ ಕಾರ್ಡಲ್ಲಿ ಅಂದರೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಬೇರೆ ಆಪ್ಷನ್ಸ್ ಇರೋದಿಲ್ಲ. ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಏನಾದರೂ ಬಿಟ್ಟರೆ ಇಮಿಡಿಯೇಟ್ಲಿ ಮಾಡಿಸ್ಕೊಳ್ಳಿ. ಬಿಟ್ಟಿಲ್ಲ ಅಂದರೆ ನೀವು ಅದಕ್ಕೆ ಸುಮ್ಮನೆ ಕೈ ಹಾಕೋದಕ್ಕೆ ಹೋಗಬೇಡಿ. ಮೆಡಿಕಲ್ ಎಮರ್ಜೆನ್ಸಿಗೆ ಬಿಡ್ತಾರೆ ಗೊತ್ತಾ, ಅಂತಹ ಒಂದು ಟೈಮ್ನಲ್ಲಿ ನೀವೇನಾದರೂ ಡಿಲೀಟ್ ಮಾಡಿಸ್ಕೊಂಡ್ರೆ ನಿಮ್ಮಂಥ ಮೂರ್ಖರು ಯಾರೂ ಇರೋಲ್ಲ. ಯಾಕೆ ಅಂದರೆ ಅಂಥ ಟೈಮಲ್ಲಿ ಡಿಲೀಟ್ ಮಾಡಿಸ್ಕೊಂಡ್ರೆ ಅದು ಪಬ್ಲಿಕ್ ಲಾಗಿನಲ್ಲಿ ಯಾವಾಗ ಬಿಡ್ತಾರೋ, ಪಬ್ಲಿಕ್ ಜನಗಳಿಗೆ ಯಾವಾಗ ಬಿಡ್ತಾರೋ ಅಲ್ಲಿ ಗಂಟನೂ ಸಹ ನಿಮ್ಗೆ ಏನು ಮಾಡ್ತಾರೆ, ಅದು ಓಪನ್ ಆಗೋದಿಲ್ಲ. ಅದೇ ರೀತಿ ಅಲ್ಲಿ ಗಂಟನೂ ಸಹ ನೀವು ಕಾಯಬೇಕು. ಅವ್ರಿಗೆ ಯಾವಾಗ ಅಪ್ರೂವಲ್ ಮಾಡ್ತಾರೋ ಆ ಟೈಮಲ್ಲಿ ನಿಮಗೂ ಸಹ ಅಪ್ರೂವಲ್ ಮಾಡುವಂಥದ್ದು. ಇದೊಂದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡ ಲೈಕ್ ಮಾಡಿ. ಅದೇ ರೀತಿ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.